ವೀಕ್ಷಕರೇ, ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲೇಬೇಕು ಎಂಬ ಆಗ್ರಹದೊಂದಿಗೆ ಇಂದು ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ, ಸೂಪರ್ ಮಾರ್ಕೆಟ್ ಬೀದಿ ಬದಿ ವ್ಯಾಪಾರಸ್ಥರ ಸಂಘ, ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಧ್ವನಿ ಹಾಗೂ ಧಾರವಾಡ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಬೃಹತ್ ಹೋರಾಟ ನಡೆಸಲಾಗಿದೆ. ಧಾರವಾಡದ ಗಾಂಧಿ ಚೌಕ ವರ್ತನದಿಂದ ನೂರಾರು ಕಾರ್ಯಕರ್ತರು ಗಾಂಧಿ ಟೋಪಿ ಧರಿಸಿ ಚಕ್ಕಡಿ ಮೂಲಕ ಮೆರವಣಿಗೆ ನಡೆಸಿ ಜುಬ್ಲಿ ಸರ್ಕಲ್ ಬಂದ್ ಮಾಡಿ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಸಂಪೂರ್ಣ ಬೆಂಬಲ ಸೂಚಿಸಿದರು. ಬಳಿಕ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಧಾರವಾಡ ನಗರದ ಅಭಿವೃದ್ಧಿ ಮತ್ತು ಜನರ ಹಿತದೃಷ್ಟಿಯಿಂದ ತಕ್ಷಣವೇ ಪ್ರತ್ಯೇಕ ಮಹಾನಗರ ಪಾಲಿಕೆ ಮತ್ತು ಅಂಬೇಡ್ಕರ್ ಮತ್ತು ಕರ್ನಾಟಕ ಏಕೀಕರಣ ಚಳವಳಿಯೊಳಗೆ ಯಾರ್ಯಾರು ಭಾಗವಹಿಸಿದ್ರು ಕನ್ವೀನರ್ ಇರ್ಬೋದು, ಅವರೆಲ್ಲ ಮುಖವಾಡಗಳನ್ನು ಧರಿಸ್ಕೊಂಡು ಇವತ್ತು ನಾವು ಅಚ್ಚುಕಟ್ಟಾಗಿ ಹೋರಾಟವನ್ನು ಬಂದು ಜುಬ್ಲಿ ಸರ್ಕಲ್ನ ಒಂದು 10-15 ನಿಮಿಷ ಬಂದ್ ಮಾಡಿ ಇವತ್ತು ತಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಹೇಳಿ ಇವತ್ತು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಪಕ್ಷಾತೀತವಾಗಿ ಆಗ್ತಾ ಇದೆ. ನಾವು ಕೂಡ ಹಲವು ಎಲ್ಲ ಸಂಘಟನೆಗಳು ಕೂಡ ತಮ್ಮ ಸಹಾಯ ಸಹಕಾರಕ್ಕೆ ನಿಂತವೆ, ಸನ್ಮಾನ ಜನದಿಂದ ಕೂಡ ನಿಲ್ತಾ ಇದ್ದೇವೆ. ಅದಕ್ಕೆ ತಾವು ಇವತ್ತು ಬಿಡಿ ಹಿರೇಮಠವರು ಏನು ಧಾರವಾಡ ಬಂದು ಕರೆ ಕೊಡ್ತೇವೆ ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಯಶಸ್ವಿ ಮಾಡಲಿಕ್ಕೆ ನಾವು 4 ಸಂಘಟನೆಯವರ ಅತಿ ಸನ್ಮಾನ ಧನ ಹಾಗೂ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿ ಧಾರವಾಡ ಬಂದ ಕರೆ ಯಶಸ್ವಿ ಆಗಲಿಕ್ಕೆ ನಮ್ಮ ಸಂಘಟನೆ ಸಂಪೂರ್ಣ ಬೆಂಬಲ ಇರ್ತದೆ ಅಂತ ಹೇಳಕ್ಕೊಟ್ಟೈತೆ. ಅದೇ ರೀತಿ ಕಾರ್ತಿಕ್ ನಾಯಕ್ ಅವರು ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಧ್ವನಿ ಅವರು ಕೂಡ ಒಂದು 4 ಮಾತು ಮಾತಾಡ್ಬೇಕಂತ ಕೇಳ್ಕೊತಾರೆ. ನಮಸ್ಕಾರ ವೀಕ್ಷಕರೇ, ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ 9741727645 ಡಿಜಿಟಲ್ ಮೀಡಿಯಾ ಟಿವಿ ನ್ಯೂಸ್ ಕನ್ನಡ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಚಾನೆಲ್ ವೀಕ್ಷಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಫಾಲೋ ಮಾಡಿ.